ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಏನಪ್ಪ ಅಂತಂದರೆ ಬೆಳಗ್ಗೆನೇ ಒಂದು ಸ್ವಲ್ಪ ಕೋಲ್ಡು ವಾತಾವರಣ ಇತ್ತು. ಅಂದರೆ ಬೆಳಗ್ಗೆನೆ ಲೈಟಾಗಿ ಮಳೆ ಬೇರೆ ಬಿದ್ದುಬಿಟ್ಟಿದೆ. ಸರಿ ಏನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ಇದು ಮಾಡ್ದೇನೆ ಇದೇ ಬಿಟ್ಕೊಳ್ಳೋ ಕೆಲಸ ಮಾಡಿದ್ದೆ. ಒಂದು ಏನಪ್ಪ ಅಂತ ಅಂತಂದರೆ ಅದು ಜೋಳಕ್ಕೆ 3 ದಿನದಿಂದನೂ ನೀರು ಹಾಯಿಸ್ತಾನೇ ಇದೆ. ಸೊ ಇವತ್ತು ಮಳೆ ಬೇರೆ ಬಿದ್ದುಬಿಟ್ಟೈತೆ. ಏನಾಗಿದೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಏನಾಗಿದೆ ಅಂತ. ಸದ್ಯಕ್ಕೇನೂ ಆಗಿರಲ್ಲ. ಏನಪ್ಪ ಅಂತಂದರೆ ನೀರು ನನ್ನ ಕಡೆ ಜಾಸ್ತಿ ಬಂದ್ಬಿಟ್ಟಿದೆ ಅಲ್ವಾ. ಸೊ ಹಂಗಾಗಿ ಜೋಳದಲ್ಲಿ ನೀರು ನಿಂತ್ಕೊಬಿಟ್ಟಿದ್ರೆ ಕಷ್ಟ. ಸೊ ಸ್ವಲ್ಪ ಲೈಟಾಗಿ ನಿಂತಿದೆ. ಏನು ಮಾಡೋಣ, ಕುಸಿಗೆ ಜೋಳ ಬೇಗ ಬರಲಿ ಅಂತ ಅಂದ್ಬಿಟ್ಟು ನೀರು ಬೇರೆ ಜಾಸ್ತಿ ಹಾಯಿಸ್ತಾನೆ ಇದೆ 3 ದಿನದಿಂದ. ಹಂಗಾಗಿ ಫುಲ್ಲು ಹೊಲ ಎಲ್ಲ ತ್ಯಾವ ಆಗ್ಬಿಟ್ಟೈತೆ. ನೋಡಿ ಹೆಂಗಾಗ್ಬಿಟ್ಟೈತೆ ಹೊಲ ಎಲ್ಲ ಅಂತ. ಪಕ್ಕದಲ್ಲಿ ಬೇರೆ ಕೋಳಿ ಶೆಡ್ಗೆ ಇವಾಗ ತಾನೇ ಕೋಳಿ ಬಿಡ್ತವ್ರೆ. ಅದಕ್ಕೆಲ್ಲ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಸುತ್ತ ಟಾರ್ಪಲ್ ಎಲ್ಲ ಕಟ್ತವ್ರೆ. ಸದ್ಯಕ್ಕೊಂದು 3 ದಿನ ನೀರಿನ ಅವಶ್ಯಕತೆ ಜೋಳಕ್ಕೆ ಇರೋಲ್ಲ. ನೀರಿಲ್ಲ ಅಂದರೆ ಏನಂತೆ ಆದರೆ ಇನ್ನೊಂದು ಕೆಲಸ ಒಂದು ಬಾಕಿ ಐತೆ. ಏನಪ್ಪ ಅಂತಂದರೆ ಜೋಳಕ್ಕೆ ಔಷಧಿ ಹೊಡಿಬೇಕು. ಯಾವಾಗ್ಲೂ ಜೋಳಕ್ಕೆ ನಾನು ಕಂಡಂಗೆ ಚಿಕ್ಕದ್ರೆ ನಾವು ನೋಡ್ತಿದ್ದಂಗೆ ಚಿಕ್ಕದ್ರಲ್ಲೆಲ್ಲ ಜೋಳಕ್ಕೆ ಔಷಧಿ ಹೊಡಿತಿರಲಿಲ್ಲ. ಬಟ್ ಇವಾಗ ಜೋಳಕ್ಕೆ ಔಷಧಿ ಹೊಡಿಲೇಬೇಕು. ಯಾಕೆಂತಂದರೆ ಜೋಳ ಆಗ್ತಾ ಒಂದು ವಾರಕ್ಕೆಲ್ಲ ಗಿಡ ಬಂದರೆ ಆಮೇಲೆ ಲೈಟಾಗಿ ಹುಳ ಆಡೋದಕ್ಕೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಎಷ್ಟು ನೀರು ನಿಂತ್ಕೊಬಿಡೈತೆ. ಸುಮ್ಮನೆ ಹಿಂಗೆ ಮಳೆ ಹುಯ್ತದೆ ಅಂತ ಗೊತ್ತಿದ್ದರೆ ನೀರೇ ಹಾಯಿಸ್ತಿರ್ಲಿಲ್ಲ. ಬಾಳೆಗೆಲ್ಲ ಸರಿ ಆಯಿತು. ಬಟ್ ಜೋಳಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಆಯಿತು, ನೀರು ನಿಂತ್ಕೊಬಿಡೈತೆ. ಸದ್ಯಕ್ಕೆ ನೀರು ಹಾಯಿಸೋದೇನು ಅವಶ್ಯಕತೆ ಇರೋಲ್ಲ. ಮುಂದೆ ನೋಡ್ತೀನಿ.